ಫಸ್ಟ್ ಎಂಗೇಜ್ಮೆಂಟ್ ಆಗ್ತಾ ಇರೋದನ್ನು ಸ್ಟಾಪ್ ಮಾಡಿಸಿದ್ವಿ ಗೊತ್ತಾ. ಅಲ್ಲಿ ತನಕ ಹೋಗಿದ್ರಾ? ಇವಾಗ ಮೊನ್ನೆ ಎಂಗೇಜ್ಮೆಂಟ್ ಆಯ್ತು, ಸುಮ್ಮನೆ ಅವ್ರು ಬಿಡಿ ಅಂತ. ಮೊನ್ನೆ? ಅವಳಲ್ಲಿ ಮೊನ್ನೆ ಅಂದ್ರೆ ಒಂದು 15 days ಆಯ್ತು ಅಷ್ಟೇ. ಅಬ್ಬಾ! ಎಲ್ಲ ಕೇಳಕ್ ಮನ್ಸಿಲ್ಲ. ನನಗ್ ಕೇಳಕ್ ಮನ್ಸಿದೆ ಅಂದ್ಮೇಲೆ ಒಬ್ರು ಹೇಳ್ಬೋದಲ್ವಾ ನಿಮ್ ಲವ್ ಸ್ಟೋರಿನ? ಹ್ಮ್ ಅದಕ್ಕೆ ಅವ್ರು ನೆಕ್ಸ್ಟ್ ಟೈಮ್. ಸೆಕೆಂಡ್ PUC ಇದ್ರು, ಹಾ, ಅವಾಗಿಂದ ಲವ್ ಸ್ಟಾರ್ಟ್ ಆಗಿದ್ದು ನಮ್ದು. ಸೆಕೆಂಡ್ PUC ಇಂದನಾ? ಹ್ಮ್ ಹ್ಮ್. ಹೆಂಗ್ ಪರಿಚಯ ಆಗಿದ್ದವರು ಸೆಕೆಂಡ್ PUCಲಿ? ನಾನ್ ಸೆಕೆಂಡ್ PUC ನಾನ್ ಡಿಗ್ರಿ ಮುಗಿಸಿ ನಾನ್ ಜಾಬ್ ಮಾಡ್ತಿದ್ದೆ, ಓ. ಅವಾಗ ಪರಿಚಯ ಆಗಿದ್ದಳು. ಹ್ಮ್. ನಿಮ್ದು ಜಾಬ್ ಮಾಡ್ತಿದ್ರಿ, ಈ ಕಡೆ ಏನು ಲವ್ ಅಟ್ ಫಸ್ಟ್ ಸೈಟಾ? ಲವ್ ಅಟ್ ಫಸ್ಟ್ ಆಯ್ತು ಓ, ಎಲ್ಲಿ ಫಸ್ಟ್ ಟೈಮ್ ನೋಡಿದ್ದು? ನಮ್ಮೂರಲ್ಲಿ ಓ, ಗುಲ್ಬರ್ಗದಲ್ಲಿ. ಊರಲ್ಲ? ಓ, ಒಂದೇ ಊರ ಇಬ್ರುವಾ? ಹ್ಮ್ ಹ್ಮ್. ಮತ್ತೆ ಹೇಳಿ, ಕಂಟಿನ್ಯೂ ಮಾಡಿ. ಚೆನ್ನಾಗೈತೆ ನಿಮ್ ಲವ್ ಸ್ಟೋರಿ. ಚೆನ್ನಾಗಿದ್ರು ಹುಡುಗಿ ಹಾ. ಅಂತ ಹೀಗೆ ಫಾಲೋ ಮಾಡಿದೆ. ಹ್ಮ್. ಒಂದ್ ದಿವಸ ಸಡನ್ ಆಗಿ ಹೇಳಿದೆ ಲೈವ್ ಅಂತ. ವಾವ್, ಅಂದ್ರೆ ಸಡನ್ ಹೇಳಿಲ್ಲ, ಕರ್ಕೊಂಡು ಒಳ್ಳೆ ಹೋಗಿದ್ದೆ. ಮೂಮೆಂಟ್ ಅಲ್ಲ? ನಿನ್ ಜೊತೆ ಮಾತಾಡ್ಬೇಕಂತಂದೆ. ಏನ್ ಹಾ. ಹೇಳಿ ಮಾತಾಡಿ ಇಲ್ಲ ಅಂತ. ಹಾ. ಇಲ್ಲ ಬನ್ನಿ ಜ್ಯೂಸ್ ಕುಡ್ಕೊಂಡೆ ಮಾತಾಡೋಣ ಅಂತ. ಬೇಡ ಬೇಡ ನಂಗೆ ಇಲ್ಲ ಅವೆಲ್ಲ ಇಷ್ಟ ಆಗಿಲ್ಲ ಅಂತ. ಹ್ಮ್. ನೋಡಿ ಇಷ್ಟ ಇದ್ರೆ ಇಲ್ಲ ಅಂತಲ್ಲ, ಸುಮ್ನೆ ಕಾಮನ್ ಆಗಿ ಫ್ರೆಂಡ್ ಆಗಿ ಬನ್ನಿ ಅಂತ ಹೇಳಿದೆ ಅಷ್ಟೇ. ಹ್ಮ್. ಕರ್ಕೊಂಡು ಹೋದೆ. ನಿಮ್ಗೆ ಈಗ ಇಷ್ಟ ಪಡ್ತಾ ಇದ್ದೀನಿ, ಹ್ಮ್. ತುಂಬಾ ಜನ ಫಾಲೋ ಮಾಡ್ಕೊ, ಅದನ್ನ ಗೊತ್ತಾಗ್ಬಿಡುತ್ತೆ, ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಫಾಲೋ ಮಾಡ್ತೀರ ಅಂತ ಅನ್ಕೊಂಡ್ರೆ. ಹಾ, ಗೊತ್ತಾಗಿರುತ್ತೆ. ಇನ್ನೇನು ಹುಡುಗಿರು ಅಷ್ಟು ಅರ್ಥ ಮಾಡ್ಕೊಳ್ದೆ ಇರ್ತಾರಾ? ಸರಿ ಅಂತ ಅಂತು ನೋಡ್ತೀನಿ, ನಾನು ಯೋಚನೆ ಮಾಡ್ತೀನಿ, ಸಡನ್ ಆಗಿ ಡಿಸಿಷನ್ ಹೇಳಕ್ ಬರಲ್ಲ. ಹ್ಮ್. ಒಬ್ಬಳೆ ಮಗಳು, ಯೋಚನೆ ಮಾಡಿದ್ರೆ ಹೇಳ್ತೀನಿ. ನೀನ್ ಯೋಚನೆ ಮಾಡು, ಹಾ. ಇಷ್ಟ ಇದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ಸೋದು, ಅವ್ರಿಗೂ ಕೇಳ್ಬೇಕು, ಯಾವ್ದು ಏನು ಮಾಡಬೇಡ ಅಂತ ಹೇಳಿದೆ ನಾನು. ಒಪ್ಕೊಂಡ್ರಾ ಇಲ್ವಾ ಅವತ್ತು? ಅವತ್ತು ಒಪ್ಕೊಂಡಿಲ್ಲ. ಮತ್ತೆ ಎಷ್ಟ್ ದಿನ ಸತಾಯಿಸಿದ್ರು? ಆಮೇಲೆ ಒಂದು ವಾರ ಟೈಮ್ ಆಯ್ತು. ಓ, ಬರೀ ಒಂದ್ ವಾರಕ್ಕೆ ಒಪ್ಕೊಬಿಟ್ರಾ? ಹ್ಮ್ ಪರವಾಗಿಲ್ಲ ಕಣ್ರಿ, ಬೇಗ ಒಪ್ಕೊಂಡವ್ರೆ. ಅವ್ರ ಮನ್ಸಲ್ಲಿ ಇರ್ತಲ್ಲ. ಹಿಂದೆ ಬಿದ್ದು ಎಲ್ಲ ತಿರುಗ್ತಾ ಇದ್ರಲ್ಲ, ಅವಾಗ್ಲೇ ಅವರಿಗೂ. ಹಾ, ಕರೆಕ್ಟು. ಅವ್ರ ಮನ್ಸಲ್ಲಿ ಇತ್ತು, ಹಾ. ನೋಡೋಣ ಸತಾಯಿಸೋಣ ಅಂತ ಇರುತ್ತೆ. ತುಂಬಾ ಸತಾಯಿಸಿದ್ರೆ ಮಜಾ ಇರಲ್ಲ ಅಂತ ಒಂದು ವಾರ ಟೈಮ್ ತಗೊಂಡ್ಬಿಟ್ಟು ಹೇಳ್ಬಿಟ್ರು. ಆಮೇಲೆ ಹಿಂಗೆ ಮುಂದೆ ಕಂಟಿನ್ಯೂ ಆಯ್ತು. ಮುಂದೆ ಆದ್ರೆ ನಾನು ಕೇಳಿ, ಡಿಸ್ಟರ್ಬ್ ಮುಂದೆ ಮಾಡಕ್ ಹೋಗಿಲ್ಲ, ಕೇಳಿ. ಯಾಕಂದ್ರೆ ಸೆಕೆಂಡ್ PUC ಮುಗಿಬೇಕಾನೆ ಅಂತ ಅಂದ್ರು. ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡ್ಬೇಡ ಅಂದ್ರು. ಸರಿ ಅಂತಂದೆ. ನೀವು ಅಲ್ಲಿ ತನಕ ಮೆಸೇಜು, ಫೋನು ಏನು ಮಾಡ್ತಿರ್ಲಿಲ್ವಾ? ಅವೆಲ್ಲ ಮಾಡಿಸ್ದೆ, ಅವಳೇ ಮಾಡ್ತಿದ್ದೆ, ಅವ್ಳು ಮಾಡೋದು ಮಾತ್ರ ಮಾಡ್ತಿದ್ದೆ. ನಾನು ಪದೇ ಪದೇ ಕೊಟ್ಟು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಇದು ಅಂತವ್ರು ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ. ಅವಳು ಎಜುಕೇಶನ್ ಇದೆ ಹಂಗಂತ ಅವಳು PUC ಮುಗಿತು, ಮುಂದೆ B.Com ಮಾಡಿದ್ರು. B.Com ಆದ್ವು, ಅವಾಗ ಮೆಸೇಜ್ ಎಲ್ಲ ಮಾಡ್ತೀವಿ, ಮಾತೆಲ್ಲ ಆಡಿದ್ವಿ, ಎಲ್ಲ ಕಡೆನೂ ಓಡಾಡಿದ್ವಿ. ನೀವು ಫಸ್ಟ್ ಹೋಗಿದ್ ಜಾಗ ಯಾವ್ದು? ಯಾವ ಪ್ಲೇಸಿಗೆ ಹೋಗಿದ್ದು? ಗಾರ್ಡನ್. ಗಾರ್ಡನ್ನಾ? ಪಾರ್ಕು. ಮತ್ತೆ ಹೇಳಿ, ನಿಮ್ ಲವ್ ಸ್ಟೋರಿ ನಿಜವಾಗ್ಲೂ ಚೆನ್ನಾಗೈತೆ, ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಪಾರ್ಕ್ ಹೋಗಿದ್ವಿ ಫಸ್ಟ್ ಟೈಮ್. ಫಿಲಮ್ಗೆಲ್ಲ ಬೇಡ ಅಂದ್ರು, ಆಮೇಲೆ ಅವ್ರ ಅಮ್ಮಂಗ್ ಗೊತ್ತಾಯ್ತು. ಆಮೇಲೆ ರಿಯಾಕ್ಷನ್ ಹೆಂಗಿತ್ತು? ರಿಯಾಕ್ಷನ್ ಹೆಂಗಂದ್ರೆ, ಅವ್ರು ಗೊತ್ತಿತ್ತಲ್ಲ ಅವ್ರ ಅಮ್ಮನಿಗೆಲ್ಲ ನನ್ನ ಬಗ್ಗೆ, ಅದಕ್ಕೋಸ್ಕರ ಸುಮ್ಮನಾದ್ರು. ಆಮೇಲೆ ಹೇಳಿದ್ರು ಹಂಗೆಲ್ಲ ಮಾಡ್ಕೋಬೇಡ, ಚಿಕ್ಕ ಹುಡುಗಿ ಅವಳು, ಇನ್ನು ಚಿಕ್ಕವಳಿದ್ದಾಳೆ. ಡಿಗ್ರಿ ಮುಗಿಸಿರೋಳು ಚಿಕ್ಕವಳಾಗಲ್ಲ ಅಂತ? ಇಲ್ಲ PUC ಅಂದ್ರೆ ಅವ್ರು ಹೇಳ್ತಾ ಇರೋದು, ಅಂದ್ರೆ ಏನ್ ಚಿಕ್ಕವಳು ಇನ್ನೂ ಅಂತ. ಅಂದ್ರೆ PUC ಗೊತ್ತಾಗಿತ್ತು, ನನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗನೇ ಗೊತ್ತಾಯ್ತು, ಅವ್ರು ಡಿಗ್ರಿ ಸ್ಟಾರ್ಟ್ ಅಡ್ಮಿಷನ್ ಮಾಡಿದಾಗ. ಆಮೇಲೆ ಅವ್ರ ಅಮ್ಮ ಬೇಕಾದ್ರೆ ನಾನು ಕೊಡ್ತೀನಿ ಮಾಡ್ಕೊ ಅದಕ್ಕೇನಿಲ್ಲ. ಅಮ್ಮ ಒಪ್ಕೊಂಡಿದ್ರಾ? ಅವ್ರ ಅಮ್ಮಗೆ ಗೊತ್ತಿತ್ತು, ಒಪ್ಕೊಂಡ್ಬಿಟ್ರು. ಅಂದ್ರೆ ನಾನು ಆತರ ಅಂತ ಹುಡುಗ ಗೊತ್ತಿಲ್ಲ ಅಂತ ಅವರೆಲ್ಲ ಗೊತ್ತಿತ್ತು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿತ್ತು ಅವ್ರಿಗೆ. ನನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿತ್ತು, ಹಂಗೋಸ್ಕರ ನಾನ್ ಕೊಡ್ತೀನಿ, ನಂದೇ ಅಭ್ಯಂತರ ಇಲ್ಲ, ನಿಮ್ಮ ಮಾಮ ಕೇಳು, ನಿಮ್ಮ ಮಾಮ ಹ್ಞೂ ಅಂದ್ರೆ ಓಕೆ ಅಂತಂದ್ರು. ನಾನು ಅವಳಂದೆ, ನಾನ್ ಕೇಳಲ್ಲ, ನೀವು ಒಪ್ಸಿ ಫಸ್ಟ್ ಅಂದ್ರೆ ಅವ್ರ ಮಗಳನ್ನೇ ಅದ ನಾನು, ನೀನು ಕೇಳು ನಿಮ್ ಪಪ್ಪಂಗೆ ನೀವ್ ಮಾಡ್ತಿದ್ವಿ ಅಂತ. ಇಲ್ಲ ಆಗಲ್ಲ ಅಂತಂದ್ರೆ ನಾನು ಬಂದ್ ಕೇಳ್ತೀನಿ. ಸಡನ್ ಆಗಿ ನೀನೇನೆ ನಾವ್ ಬಂದ್ಬಿಟ್ಟು ನಾನ್ ಕೇಳಿದ್ರೆ ಇಲ್ಲ ಪಾಪ ಸುಮ್ಮನೆ ಹೇಳ್ತೀನಿ ಅಂತ ಅನ್ಕೊಟ್ಟು ನಂಗೆ ಇದಾಗತ್ತಲ್ಲ, ತೊಂದ್ರೆ ಆಗುತ್ತೆ ಅಂತ ಹೇಳಿದೆ ನಾನು. ಫಸ್ಟ್ ನೀನ್ ಕೇಳ್ಕೊ, ಇಲ್ಲ ಕೊಡಲ್ಲ ಹಂಗೆ ಅಂದ್ರೆ ನಾನ್ ಬಂದ್ ಕೇಳ್ತೀನಿ ಅದನ್ನ ಹೇಳಿದ್ದೆ. ಆಮೇಲೆ ಅವ್ರ ಅಮ್ಮನೂ ಕೊಡಲ್ಲ ಅಂದ್ರು, ಅವ್ರ ಅಪ್ಪನೂ ಕೊಡಲ್ಲ ಅಂದ್ರು, ಸುಮ್ನಾಗ್ಬಿಟ್ಟೆ. ಆಕಿ ಕೇಳಿದೆ ನಾನು, ನೀನ್ ಬರ್ತಿ ಅಂದ್ರೆ ಓಡಿಸ್ಕೊಂಡ್ ಹೋಗ್ತೀನಿ,
ಇಲ್ಲ ನಮ್ಮ ಅಪ್ಪ ಅಮ್ಮ ಹೆಂಗ್ ಅಂತಾರ ಹಂಗೆ ಅಂತ ನೀವು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕಿತ್ತು ಕನ್ವಿನ್ಸ್ ಮಾಡಕ್ಕೆ. ಕನ್ವಿನ್ಸ್ ಟ್ರೈ ಆಗೋರೇನೋ. ಮಾಡಿದ್ದೀನಿ ರೀ. ಫಸ್ಟ್ ಎಂಗೇಜ್ಮೆಂಟ್ ಆಗಿರೋದನ್ನು ಆಗ್ತಾ ಇರೋದನ್ನು ಸ್ಟಾಪ್ ಮಾಡಿಸಿದ್ವಿ ಗೊತ್ತಾ. ಅಲ್ಲಿ ತನಕ ಹೋಗಿದ್ರಾ? ಹಾ ರೀ. ಹ್ಮ್. ಮತ್ತೆ ಈಗ? ಇವಾಗ ಮೊನ್ನೆ ಎಂಗೇಜ್ಮೆಂಟ್ ಆಯ್ತು ಸುಮ್ಮನೆ ಅವ್ರು ಬಿಡಿ ಮೊನ್ನೆ? ಅವಳಲ್ಲಿ ಅವಳು ಮೊನ್ನೆ ಅಂದ್ರೆ ಒಂದು 15 days ಆಯ್ತು ಅಷ್ಟೇ. ಅಬ್ಬಾ! ಈಗ ರೀಸೆಂಟ್ ಆಗಿ? ಹಾ ಅಬ್ಬಾ! ಮತ್ತೆ ಹೆಂಗಿದ್ದೀರಾ ನೀವು? ನನಗೆ ಕೇಳಿ ಬೇಜಾರಾಗ್ತೈತೆ. ಏನೋ ಒಂದು ಬರ್ಕೊಂಡಿದ್ದೀನಿ ಹೋಗ್ಲಿ ಅದಕ್ಕೆ ಬಿಡಿ. ಅಂತಾನೆ. ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಏನಿಲ್ಲ ಏನಿಲ್ಲ ಬಿಡಿ. ಆಗಿದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮುಂದಿನ ನಮ್ಮ ಭವಿಷ್ಯ ಅಮ್ಮನ ನೋಡ್ಕೊಳ್ಳಿ. ಹಾ. ಲಾಸ್ಟ್ ಇಯರ್ ಕೊಡಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತಾರೆ. ಇಲ್ಲ ಹ್ಮ್. ಅವ್ರು ಕೊಡಲ್ಲ ಅಂತ ಹೇಳ್ತಾರೆ. ನಾನು ಜಾಸ್ತಿ ಕೇಳಕ್ ಹೋಗ್ಬೇಡಿ, ಸುಮ್ನೆ ಫೋರ್ಸ್ಫುಲಿ ಬೇಡ. ನಿಮ್ಮ ಮನೇಲಿ ಇಬ್ರು ಎಲ್ಲ ಒಪ್ಕೊಂಡಿದ್ರಾ? ಹ್ಮ್ ಅವ್ರ ಮನೇಲಿ ಫಸ್ಟ್ ಒಪ್ಕೊಂಡು ಆಮೇಲೆ ಒಪ್ಕೊಳ್ಳಿಲ್ಲ. ಅವ್ರ ಅಮ್ಮಗೆ ನಾನು ಉಲ್ಟಾ ಹೊಡೆದಿದ್ದು. ಫಸ್ಟ್ ಎಲ್ಲ ಹೋದ್ರು. ಹ್ಮ್. ನಾನು ಅವ್ರ ಅಮ್ಮ ಇದ್ದ ಮನೆಗೆಲ್ಲ ಹೋಗಿ ಬರ್ತಿದ್ದೆ ಅವ್ರ ಜೊತೆನೆ. ಹ್ಮ್. ಅವ್ರ ಅಪ್ಪ ಇದ್ದಾಗ ಅವ್ರ ತಮ್ಮ ಇದ್ದಾಗ ಯಾರು ಗೊತ್ತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ಹ್ಮ್. ಅವ್ರ ಅಮ್ಮ ಇದ್ದಾಗ ಮಾತ್ರ ಆರಾಮಾಗಿ ಮನೆಗೆ ಹೋಗಿ ಬರ್ತಿದ್ದೆ. ಅದು ಯಾವುದೇ ಕಾರಣಕ್ಕೂ ಏನು ಮಾಡಿಲ್ಲ ಅನ್ನೋ ಸುಳ್ಳು ಯಾಕೆ ಅವನ್ ಮಾಡಿದ ತಪ್ಪು ನಾನು. ಬಿಡಿ ಬೇಜಾರಾಗ್ಬೇಡಿ. ಏನಾದ್ರು ಆಗಿದೆ ಅಂದ್ರೆ ದೇವ್ರು ಏನಾದ್ರು ಮಾಡ್ಬೇಕನ್ನ. ಆರ್ಟ್ಲಿ ಮಾಡಿದ್ದಲ್ಲ ಹ್ಮ್. ಹಂಗಂತ ನಾನು ಅವ್ರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಡೋದಿದ್ರೆ ಅವಾಗ ಎಂದ ಬಿಡುವಾಯ್ತು. ಹ್ಮ್. ಬಿಡಿ ನಿಮ್ದು ನಿಷ್ಕಲ್ಮಶವಾದ ಪ್ರೀತಿ ಅಲ್ವಾ? ಮಾತ್ರ ಮಾಡಿದ್ದು ಅಲ್ಲ, ನಮ್ಮ ಕಿಸ್ ಮಾತ್ರ ಮಾಡಿದ ಅವಳನ್ನ, ಮತ್ತೆ ಬಿಟ್ರೆ ಏನಿಲ್ಲ. ಬಿಡಿ ಹೋಗ್ಲಿ. ನಿಮ್ ಪ್ರೀತಿ ಸತ್ಯವಾಗಿತ್ತು, ಉಳ್ಕೊಳಕ್ ಆಗಿಲ್ಲ ಅಷ್ಟೇ. ಅಷ್ಟೇ ಮತ್ತೆ ಹಾಗೆ ಸುಮ್ಮನೆ. ಬಿಟ್ಟಾಕಿ ಇನ್ನೇನು ಮಾಡಕ್ಕಾಗಲ್ಲ ಅಷ್ಟೇನೆ. ಯಾರಾದ್ರೂ ಒಳ್ಳೆ ಹುಡುಗಿ ಸಿಗ್ತಾರ ಅಂತ ನೋಡ್ತಾ ಇದೀನಿ, ಟ್ರೈ ಮಾಡ್ತಾ ಇದ್ವಿ. ಸಿಕ್ಕಿದ್ರೆ ಟ್ರೈ ಅಲ್ಲ 15 ದಿನಕ್ಕೆ ನೀವು ಇನ್ನೊಂದು ಹುಡುಗಿ ಹುಡುಕ್ತಿದ್ದೀರಲ್ಲ, ಅದೇ ನನಗೆ ಡೌಟು. ಬ್ರೇಕಪ್ ಆಗಿ ನಾವ್ 2 ವರ್ಷ ಆಯ್ತಲ್ಲ, 4 ವರ್ಷ ಆಯ್ತು. ಓ, ಬ್ರೇಕಪ್ ಆಗಿ ತುಂಬಾ ವರ್ಷ ಆಯ್ತು. ಈಗ ಎಂಗೇಜ್ಮೆಂಟ್ ಆಯ್ತಿರೋದು ಅವ್ರದ್ದು? ಆಗಿರೋದು ಈಗ 15 ದಿನದ ಹಿಂದೆ. ನಾನು ಮುಂಚೆ ಲಾಸ್ಟ್ ಇಯರ್ ಎಂಗೇಜ್ಮೆಂಟ್ ಆಗಿರೋದು ಕ್ಯಾನ್ಸಲ್ ಮಾಡಿಸಿದ್ವಿ. ಅಂದ್ರೆ ಒಂದು 2 ವರ್ಷ ಗ್ಯಾಪ್. ಎಂಗೇಜ್ಮೆಂಟ್ ಆಗ್ತಾ ಇರೋದನ್ನ ಸ್ಟಾಪ್ ಮಾಡಿದ್ವಿ. ಲಾಸ್ಟ್ ಇಯರ್ ಮಾಡ್ಬೇಕಂದ್ರೂ ಆಗಿಲ್ಲ ಅವರು. ನೀವು ನಿಮ್ ಭಯದಲ್ಲೇನೋ. ಬಿಡಿ ಹೋಗ್ಲಿ, ಇನ್ನೇನು ಮಾಡಕ್ಕಾಗಲ್ಲ. ಹುಡ್ಗಿನೇ ಬೇಡ ಅಂದ್ಮೇಲೆ ನೀವೇನ್ ಪ್ರಯತ್ನ ಪಡ್ತೀರಾ? ಬೇಡ ಅಂತ ಅವ್ರಿಗೆ ಇಷ್ಟ ಇಲ್ಲ. ಲಾಸ್ಟ್ ಒಂದ್ಸರಿ ಕೇಳಿದೆ ಫೋನ್ ಮಾಡ್ಬಿಟ್ಟು, ಇಷ್ಟ ಇದೆಯಾ ಇಲ್ಲ ಅಂತ. ಅದೇ ಅವರಿಗೆ ಬೇಡ ಅಂದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ. ಇಲ್ಲ ಅಂತ. ಸರಿ ಆಯ್ತು. ಥ್ಯಾಂಕ್ ಯು ನಿಮ್ ಲವ್ ಸ್ಟೋರಿ ಶೇರ್ ಮಾಡ್ಕೊಂಡಿದ್ದಕ್ಕೆ. ಪರವಾಗಿಲ್ಲ. ಥ್ಯಾಂಕ್ ಯು. ಬಾಯ್. ಏನಿಲ್ಲ, ನಮ್ಮ ಹೆಸರು ಕಾಳು ಅಂತ. ಸ್ವಾತಿನಾ? ಅಲ್ಲ, ಹೆಸರು ಕಾಳು. ಮತ್ತೆ ಏನಿಲ್ಲ, ಸರಿ ಟೈಮ್ ಆಗಿದೆ.